ಹಾಯ್ ಹೆಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಪಲಾವ್ ರೆಸಿಪಿ. ಸೊ ಇಲ್ಲಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ನಾನು. ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನಕಾಯಿ ಮತ್ತು ಸ್ವಲ್ಪ ಪುದೀನ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ, ಯಾಕಂದರೆ ಪುದೀನ ಜಾಸ್ತಿ ಆದರೆ ಮಸಾಲೆ ಏನಾಗುತ್ತೆ ಅಂದರೆ ಪುದೀನನೇ ಸ್ಮೆಲ್ ಬರುತ್ತೆ. ಸೊ ಸ್ವಲ್ಪ ನಾವು ತೆಂಗಿನಕಾಯಿ ತುರಿಯನ್ನು ತಗೊಳ್ಬೇಕು. ಇದು ಪಲಾವ್ ಮಾಡೋದಕ್ಕೆ ನಮಗೆ ಬೇಕಾಗಿರುವಂತಹ ಮಸಾಲ ಪದಾರ್ಥಗಳು. ನಾವು ಮನೆಯಲ್ಲಿಯೇ ಈ ಥರ ನ್ಯಾಚುರಲ್ ಆಗಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಪೌಡ್ರು ಪಲಾವ್ ಏನು ಪ್ಯಾಕೆಟಲ್ಲಿ ಏನು ಪೌಡ್ರು ಸಿಗುತ್ತೆ ನೋಡಿ, ಆ ಥರದ ಪೌಡ್ರೆಲ್ಲ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಬರಲ್ಲ ಪಲಾವು. ಯಾಕಂದರೆ ನಾವು ಮೊದಲೆಲ್ಲ ಮಾಡ್ತಾಯಿದ್ವಿ, ಬಟ್ ಇವಾಗ ಆ ಥರ ಮಾಡಲ್ಲ, ಇದೇ ಥರ ಮಾಡೋದು. ಹಾಗೆಯೇ ಟೊಮೆಟೊ ಬಾತ್ ಕೂಡ ಆಲ್ರೆಡಿ ನಾನು ರೆಸಿಪಿಯನ್ನು ಹಾಕಿದ್ದೀನಿ. ಟೊಮೆಟೊ ಬಾತ್ ಪೌಡ್ರನ್ನು ಬಳಸದೆ ನೀವು ಮನೆಯಲ್ಲಿಯೇ ತಯಾರಿಸೋದು ಹೇಗೆ ಅಂತೇಳಿ. ಸೊ ಇವತ್ತಿನ ರೆಸಿಪಿ ಬಂದು ಪಲಾವ್ ರೆಸಿಪಿ. ಹಾಗೆಯೇ ಮೆಂತ್ಯ ಸೊಪ್ಪಿನ ಪಲಾವ್ ಕೂಡ ರೆಸಿಪಿ ಹಾಕಿದ್ದೇನೆ ಅಂತ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ಸೊ ಇದಿಷ್ಟು ಹಾಕ್ಕೊಂಡು ಮಸಾಲೆಯನ್ನು ಸ್ವಲ್ಪ ಇಲ್ಲಿ ನಾನು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ಯಾಕೆ ಹಾಕೋದು ಅಂತೇಳಿದರೆ ಅದು ಏನು ಅಂತಂದರೆ ಕಲ್ಲರು ಏನು ಗ್ರೀನ್ ಆಗಿ ಇರಲಿ ಅಂತೇಳಿ. ನೀವು ಈ ಥರ ಉಪ್ಪು ಹಾಕಿ ರುಬ್ಬೋದ್ರಿಂದ ಕಲರ್ ಏನಾಗುತ್ತೆ ಗ್ರೀನ್ ಕಲರಲ್ಲಿರುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಅದು ಬ್ಲ್ಯಾಕ್ ಆಗುತ್ತೆ. ಈ ಪುದೀನ ಸೊಪ್ಪು ಮಿಕ್ಸ್ ಮಾಡಿದಾಗ ಅದು ಬ್ಲ್ಯಾಕ್ ಆಗುತ್ತೆ. ಇನ್ನು ತರಕಾರಿಗಳು ಯಾವುದೆಲ್ಲ ಅಂತಂದರೆ ಟೊಮೆಟೊ, ಬಟಾಣಿ, ಹಾಗೆಯೇ ಬೀನ್ಸ್ ಮತ್ತು ಕ್ಯಾರೆಟ್. ಬೇಕು ಅಂತಿದ್ರೆ ನೀವು ಆಲೂಗಡ್ಡೆ ಕೂಡ ಯೂಸ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗೆಯೇ ಕರಿಬೇವಿನ ಸೊಪ್ಪು, ಪಲಾವ್ ಎಲೆ, ನಕ್ಷತ್ರ ಮೊಗ್ಗು, ಮರಾಠಿ ಮೊಗ್ಗು, ಹಾಗೆಯೇ ಸ್ವಲ್ಪ ನಿಮಗೆ ಏನೆಲ್ಲ ಬೇಕು ಅದನ್ನು ನೀವು ಹಾಕ್ಕೊಳ್ಬೋದು, ಏನು ತೊಂದರೆ ಇಲ್ಲ. ಮರಾಠಿ ಮೊಗ್ಗು, ನಕ್ಷತ್ರ ಮೊಗ್ಗು ಯಾವುದೆಲ್ಲ ಇದೆ ಅದೆಲ್ಲವನ್ನು ನೀವು ಹಾಕ್ಬೋದು. ಫಸ್ಟ್ ನಾವು ಆಯಿಲ್ ಹಾಕಿ ಏನು ಹುರ್ಕೊಳ್ಳೋದಿಕ್ಕಿರುತ್ತಲ್ವ ಅದಕ್ಕೆ. ಸೊ ಯಾವುದು ಬೇಕಿದ್ರೂ ಹಾಕ್ಕೊಳ್ಬೋದು. ಇದು ಏನು ಅಂತಂದರೆ ಇದನ್ನು ಬಿರಿಯಾನಿಗೆಲ್ಲ ಯೂಸ್ ಮಾಡ್ತಾರೆ. ಬಿರಿಯಾನಿಗೆ ಆಮೇಲೆ ಪಲಾವಿಗೂ ಕೂಡ ಹಾಕ್ಬೋದು, ಏನು ತೊಂದರೆ ಇಲ್ಲ. ಇದರ ಹೆಸರು ಏನಂತ ನನಗೂ ಗೊತ್ತಿಲ್ಲ, ಬಟ್ ನಾನು ಇದನ್ನು ಪಲಾವಿಗೆ ಹಾಕಿದ್ದೀನಿ. ಅದೊಂಥರ ಪರಿಮಳ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಆಮೇಲೆ ಅಕ್ಕಿ, ಸೋಂಪು ಕಾಳು ಕೂಡ ನಾನು ಹಾಕ್ಕೊಂಡಿದ್ದೇನೆ ಸ್ವಲ್ಪ. ಇವಾಗ ನೋಡಿ ಮಸಾಲೆ ರುಬ್ಬಿದು ರೆಡಿಯಾಗಿದೆ ನೋಡಿ. ಈ ಥರ ಗ್ರೀನ್ ಕಲರಲ್ಲೇ ಇರುತ್ತೆ, ಇನ್ನು ಗ್ರೀನ್ ಬರುತ್ತೆ. ಪುದೀನ ಸೊಪ್ಪು ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ. ಈಗ ಮಸಾಲೆಗಳನ್ನೆಲ್ಲ ಹಾಕ್ಕೊಳ್ಳೋಣ. ಕುಕ್ಕರ್ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಏನು ನೀವು ಮಸಾಲೆಗಳೆಲ್ಲ ಇಟ್ಕೊಂಡಿದ್ರಲ್ವ, ಪಲಾವ್ ಎಲೆ, ಚಕ್ಕೆ, ಲವಂಗ ಏನು ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊಳ್ಬೇಕು. ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾವು ಏನು ಮಸಾಲೆ ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ನ್ಯಾಚುರಲ್ ಆಗಿರುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ, ಮಕ್ಕಳಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಅಂಗಡಿ ಪೌಡ್ರುಗಳನ್ನೆಲ್ಲ ಬಳಸಿ ಮಾಡೋದ್ರಿಂದ ಅದೊಂದು ಅಷ್ಟೊಂದು ನಮ್ಮ ಹೆಲ್ತಿಗೂ ಒಳ್ಳೆಯದಲ್ಲ. ಮತ್ತು ಇನ್ನೊಂದು ಏನಂತ ಹೇಳಿದರೆ ಅದು ಟೇಸ್ಟ್ ಇರಲ್ಲ, ಓಕೆನಾ. ಈ ಥರ ಮಾಡಿಕೊಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಈಗ ನೋಡಿ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ವ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಚೆನ್ನಾಗಿ ಕುದಿಬೇಕು, ಓಕೆನಾ. ಇದರ ಹಸಿ ಸ್ಮೆಲ್ ಹೋಗಬೇಕು, ಓಕೆ. ಹಸಿ ಸ್ಮೆಲ್ಲು ಹೋಗುವ ತನಕ ನೋಡಿ ಈ ಥರ ಕುದಿಸ್ಕೊಳ್ಬೇಕು, ಓಕೆನಾ. ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಈ ಥರ ಕುದಿಸ್ಕೊಳ್ಳಲ್ಲ, ಡೈರೆಕ್ಟಾಗಿ ಹಾಕ್ತಾರೆ. ಬಟ್ ಅದು ಹಸಿ ಸ್ಮೆಲ್ ಹೋಗಲ್ಲ. ಸ್ವಲ್ಪ ಹೊತ್ತು ಒಂದು 5 ನಿಮಿಷಕ್ಕಿಂತ ಸ್ವಲ್ಪ ಜಾಸ್ತಿ ಆದರೂ ನಾವು ಈ ಥರ ಇದನ್ನು ಕುದಿಸ್ಕೊಳ್ಬೇಕು, ಓಕೆ. ಸೊ ನೀವು ಹಿಂದಿನ ದಿನ ರಾತ್ರಿಯೇ ಮಸಾಲೆಗೆಲ್ಲ ರೆಡಿ ಮಾಡಿ ಇಟ್ಕೋಬೋದು. ಅಂದರೆ ಸೊಪ್ಪುಗಳನ್ನೆಲ್ಲ ತೊಳೆದ್ಬಿಟ್ಟು ಪುದೀನ ಇದೆಲ್ಲ ತೊಳೆದ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ಬೋದು. ಆವಾಗ ಈಸಿ ಆಗುತ್ತೆ ಮಾರ್ನಿಂಗ್ ಎದ್ದು ಮಾಡೋದಕ್ಕೆಲ್ಲ. ಸೊ ಇವಾಗೇನು ತರಕಾರಿ ಎಲ್ಲ ತಗೊಂಡಿದ್ದೆಲ್ಲ ಅದೆಲ್ಲ ಹಾಕ್ತಾಯಿದ್ದೇನೆ ಇವಾಗ ನಾನು. ಬಟಾಣಿ, ಬೀನ್ಸು, ಕ್ಯಾರೆಟು, ಟೊಮೆಟೊ, ಬೇಕು ಅಂತಿದ್ರೆ ಆಲೂಗಡ್ಡೆ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಬಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೇನೆ ರುಚಿಗೆ ತಕ್ಕಷ್ಟು. ಈ ಥರ ರೆಸಿಪಿ ವಿಡಿಯೋಗಳು ಬೇಕು ಅಂತಿದ್ರೆ ಹೇಳಿ. ಮೊದಲೆಲ್ಲ ರೆಸಿಪಿ ವಿಡಿಯೋಗಳು ಮಾಡ್ತಾಯಿದ್ದೆ, ಬಟ್ ಇತ್ತೀಚೆಗೆ ಸ್ವಲ್ಪ ಕಡಿಮೆ ಆಗಿದೆ ರೆಸಿಪಿ ಮಾಡೋದೆಲ್ಲ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ಇನ್ನು ಲೋಟ ನೀರು ಹಾಕಬೇಕು. ನಾನಿಲ್ಲಿ 3 ಗ್ಲಾಸ್ ತಗೊಂಡಿರ್ತೀನಿ. ಸೊ 3 ಗ್ಲಾಸಿಗೆ 6 ಗ್ಲಾಸ್ ನೀರು ಹಾಕ್ತೇನೆ. ವೈಟ್ ರೈಸು. ಸೊ ನೀವು ಯಾವುದು ಅಕ್ಕಿ ತಗೊಂಡಿರ್ತೀರ ಅದರ ಮೇಲೆ. ಈಗ ಸೋನಾ ಮಸೂರಿ ತಗೊಂಡಿದ್ರೆ 1 ಲೋಟ ತಗೊಂಡ್ರೆ 2 ಗ್ಲಾಸ್ನಷ್ಟು ನೀರು ಹಾಕಲೇಬೇಕು. ಸೊ 6 ಗ್ಲಾಸ್, ನಾನು 3 ಗ್ಲಾಸ್ ಅಕ್ಕಿ ತಗೊಂಡಿದ್ದೆ, 6 ಗ್ಲಾಸ್ ನೀರನ್ನು ಹಾಕಿದ್ದೀನಿ. ಈ ಥರ ಕುದೀತಾ ಇರಬೇಕಾದ್ರೆ ನೀವು ಅಕ್ಕಿಯನ್ನು ಹಾಕ್ಕೊಳ್ಬೇಕು, ಓಕೆನಾ. ಕುದೀತಾ ಇದೆ ಇವಾಗ ನೀವು ಅಕ್ಕಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ. ಸೊ ನೋಡಿ ಅಕ್ಕಿ ಈಗ ಹಾಕಿದ್ದೇನೆ ನಾನು.
ಸೊ ಈ ಥರ ಹಾಕ್ಕೊಂಡು ನೆಕ್ಸ್ಟ್ ಮುಚ್ಚಳ ಮುಚ್ಚಿ ನಾನು 3 ವಿಷಲ್ ಇದು ಮಾಡ್ತೇನೆ. ಇದು ಯಾಕಂದರೆ ಸ್ವಲ್ಪ ಅಕ್ಕಿ ಸ್ವಲ್ಪ ಲೇಟ್ ಸೋನಾ ಮಸೂರಿ, ಹಾಗಾಗಿ 3 ವಿಷಲ್ ಮಾಡ್ತೇನೆ ನಾನು. ಮತ್ತು ಇನ್ನೊಂದು ಏನಂದರೆ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿರಲ್ಲ, ಸೊ ಹಾಗಾಗಿ 3 ವಿಷಲ್ ಮಾಡಿಡ್ತೀನಿ. 2 ವಿಷಲು ಫುಲ್ ಫ್ಲೇಮಲ್ಲಿ ಇಟ್ಟು ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದು ವಿಷಲ್ ಏನಂದರೆ ಸ್ವಲ್ಪ ಸಣ್ಣದ್ರಲ್ಲಿಟ್ಟು ವಿಷಲ್ ಇದು ಮಾಡೋದು. ಸೊ ಇವಾಗ ನೋಡಿ ಪಲಾವು ರೆಡಿ ಇದೆ ನೋಡಿ. ಈ ಥರ ಬರುತ್ತೆ, ಚೆನ್ನಾಗಿ ಉದುರಾಗಿ ಪಲಾವು ಬರುತ್ತೆ ನೋಡಿ. ನ್ಯಾಚುರಲ್, ಓಕೆನಾ, ನ್ಯಾಚುರಲ್ ಆಗಿರುತ್ತೆ. ಸೊ ನೀರು ನೀವು ಸ್ವಲ್ಪ ಏನಾದರೂ ಕಡಿಮೆ ಹಾಕಿತ್ತು ಅಂತ ಅಂದರೆ ಸ್ವಲ್ಪ ಕೆಳಗಡೆ ತಳ ಹಿಡಿಯುತ್ತೆ. ಮತ್ತು ಇದು ಏನು ಅಂತಂದರೆ ಆಯಿಲ್ ಕಡಿಮೆ ಆದ್ರೂ ಸ್ವಲ್ಪ ಇದಾಗುತ್ತೆ. ಸ್ವಲ್ಪ ಇದು ತಳ ಹಿಡಿದಿತ್ತು ಕೆಳಗಡೆ, ಬಟ್ ನಾನು ಗ್ಲಾಸ್ ನೀರು ಹಾಕಿದ್ದೆ, ಬಟ್ ಯಾಕೋ ಗೊತ್ತಿಲ್ಲ ಸ್ವಲ್ಪ ಕೆಳಗಡೆ ಲೈಟ್ ಕಲರಲ್ಲಿ. ಅದೇನು ತೊಂದರೆ ಇಲ್ಲ, ಅದೇನಾಗಲ್ಲ, ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಏನು ಪ್ರಾಬ್ಲಮ್ ಇರಲ್ಲ. ಸ್ವಲ್ಪ ನೀರು ನೀವು ಮಾತ್ರ ಕರೆಕ್ಟಾಗಿ ಹಾಕಬೇಕು. ಇವಾಗ ನೋಡಿ ರೆಡಿ ಇದೆ ಪಲಾವು. ಇನ್ನು ಸರ್ವ್ ಮಾಡ್ಕೊಂಡು ತಿನ್ನೋದೊಂದು ಮಾತ್ರ ಬಾಕಿ. ಈ ಥರ ನೀವು ಈ ಅಲ್ಯೂಮಿನಿಯಂ ಏನು ಕುಕ್ಕರ್ ಇದೆ ಅಲ್ವಾ, ಅದರಲ್ಲೇ ಇಡಬಾರ್ದು. ಸೊ ನಾನು ಹಾಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಹಸ್ಬೆಂಡಿಗೆ ಟಿಫನಿಗೆಲ್ಲ ಹಾಕ್ಕೊಟ್ಬಿಟ್ಟು ನಂತರ ನಾವು ತಿನ್ನೋದಕ್ಕೆ ನಾವು ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿಡ್ತೀನಿ. ಯಾವುದೇ ಇರ್ಬೋದು, ಈಗ ಏನು ಕುಕ್ಕರಲ್ಲಿ ಏನಾದರೂ ಮಾಡಿದರೆ ಜಸ್ಟ್ ನೆಕ್ಸ್ಟ್ ಇದರಲ್ಲೇ ಹಾಕಿಟ್ಟಿರ್ತೀವಿ ನಾವು. ಅಂದರೆ ಅಲ್ಯೂಮಿನಿಯಂ ಕುಕ್ಕರ್ನಲ್ಲಿ ಹಾಕಿ ಇಡಬಾರ್ದು. ನೀವು ಮಾಡೋದು ಓಕೆ, ಬಟ್ ಅದರಲ್ಲೇ ಇಡಬಾರ್ದು. ಸೊ ನೆಕ್ಸ್ಟ್ ನಾವು ಈ ಥರ ಯಾವುದಾದ್ರೂ ಒಂದು ಹಾಟ್ ಬಾಕ್ಸ ಅಥವಾ ಬೇರೆ ಸ್ಟೀಲ್ ಪಾತ್ರೆ ಯಾವುದ್ರಲ್ಲಾದರೂ ಹಾಕಿ ಇಡಬೇಕು. ಸೊ ಹಾಗಾಗಿ ನಾನು ಈ ಥರ ಹಾಟ್ ಬಾಕ್ಸಲ್ಲಿ ಹಾಕಿ ಇಡ್ತೇನೆ. ಸೊ ರೆಸಿಪಿ ವೀಡಿಯೋಗಳು ಯಾವುದಾದ್ರೂ ಬೇಕು ಅಂತಿದ್ರೆ ಕಾಮೆಂಟ್ ಮಾಡಿ. ಹಾಗೆಯೇ ತುಂಬ ರೆಸಿಪಿ ವೀಡಿಯೋಗಳು ಹಾಕಿದ್ದೇನೆ ನಾನು ಆಲ್ಮೋಸ್ಟು. ಇನ್ನು ರೆಸಿಪಿಗಳು ತುಂಬಾ ಇದೆ, ಹಾಕದೇ ಇರುವಂಥದ್ದು. ಎಷ್ಟು ರೆಸಿಪಿಗಳಿದ್ರೂ ಇದಾಗಲ್ಲ. ಮತ್ತು ಇನ್ನೊಂದು ಹೇಳಬೇಕು, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ, ಓಕೆನಾ. ಇವಾಗ ಪಲಾವ್ ಅಂತ ಹೇಳೋದು, ಇದರಲ್ಲಿ ಇನ್ನು ಬೇರೆ ಟೈಪಲ್ಲಿ ಮಾಡೋರು ಕೂಡ ಇದ್ದಾರೆ. ಅಂದರೆ ಮನೆಯಲ್ಲೇ ಯೂಸ್ ಮಾಡ್ಕೊಂಡಿರೋ ಮಸಾಲೆ ಪದಾರ್ಥಗಳಲ್ಲಿ ಬೇರೆ ಬೇರೆ ಥರ ಯೂಸ್ ಮಾಡಿಕೊಂಡು ಬೇರೆ ಥರ ಮಾಡೋರು ಇರ್ತಾರೆ. ಟೇಸ್ಟ್ ಕೂಡ ಅಷ್ಟೇ ಒಬ್ರಿಗಿಂತ ಒಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಈ ಏನು ಅಡುಗೆಯಲ್ಲಿ ಈ ರೆಸಿಪಿಗಳಿರುತ್ತೆ ನೋಡಿ, ಅದು ಒಂದಕ್ಕಿಂತ ಒಂದು ವಿಭಿನ್ನವಾಗಿರುತ್ತೆ. ಸೊ ಹಾಗಾಗಿ ಟೇಸ್ಟ್ ಕೂಡ ಅಷ್ಟೇ ಡಿಫ್ರೆಂಟಾಗಿ ಮಾಡ್ತಾರೆ. ಸೊ ಇವಾಗ ಮೊಸರು ಬಜ್ಜಿ ಕೂಡ ರೆಡಿ ಇದೆ. ನಾನಿಲ್ಲಿ ನೀರುಳ್ಳಿ ಮತ್ತು ಕ್ಯಾರೆಟ್ ಹಾಕಿ ಮೊಸರು ಬಜ್ಜಿ ಮಾಡಿದ್ದೆ. ಸೌತೆಕಾಯಿ ಇರಲಿಲ್ಲ, ಹಾಗಾಗಿ ಕ್ಯಾರೆಟು ಮತ್ತು ನೀರುಳ್ಳಿ ಹಾಕಿಬಿಟ್ಟು ಕ್ಯಾರೆಟನ್ನು ತುರಿದ್ಬಿಟ್ಟು ಈ ಥರ ಮಾಡಿದ್ದೀನಿ. ಕ್ಯಾರೆಟ್ ಕೂಡ ಅಷ್ಟೇ ತುಂಬಾ ಒಳ್ಳೆಯದು, ಹಸಿ ಕ್ಯಾರೆಟು ತಿಂದರೆ. ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಓಕೆನಾ. ನೆಕ್ಸ್ಟ್ ನಿಮಗೆ ಯಾವ ವಿಡಿಯೋ ಬೇಕು, ವ್ಲಾಗ್ ವಿಡಿಯೋ ಬೇಕಾ, ಟೈಲರಿಂಗ್ ವಿಡಿಯೋ ಬೇಕಾ, ಯಾವ ವಿಡಿಯೋ ಬೇಕು ಅಂತೇಳಿ ನೆಕ್ಸ್ಟ್ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.